ನೀವು ಯೇಸು ಕ್ರಿಸ್ತನನ್ನು ಅಂಗೀಕರಿಸಿದ್ದೀರಿ, ನಂಬಿದ್ದೀರಿ, ನೀವು ದೀಕ್ಷಾ ಸ್ನಾನವನ್ನು ಪಡೆದಿದ್ದೀರಿ, ದಿನಾಲು ಪ್ರಾರ್ಥಿಸ್ತೀರಿ, ದಿನಾಲು ದೇವರ ವಾಕ್ಯವನ್ನು ಓದುತ್ತೀರಿ. ಆದರೆ ಪದೇ ಪದೇ ಅದೇ ಪಾಪದಲ್ಲಿ ಯಾಕೆ ಬೀಳುತ್ತಾ ಇದ್ದೀರಿ? ಆವಾಗ ಸೈತಾನನ ಪಿಸುಮಾತು, ನೀನು ಇನ್ನೂ ರಕ್ಷಣೆ ಹೊಂದಿಲ್ಲವೇನೋ? ಆದರೆ ಸತ್ಯವೇದವು ಏನು ಹೇಳುತ್ತದೆ? ಈ ಒಂದು ವಿಷಯದ ಕುರಿತಾಗಿ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಪ್ರಿಯರೇ, ಎಲ್ಲ ದೇವ ಜನರಿಗೆ ಪ್ರೈಸ್ ಲಾರ್ಡ್, ಜೈ ಕ್ರಿಸ್. ಮತ್ತೊಂದು ವಿಡಿಯೋಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಹೊಸಬರಾಗಿ ನೋಡುತ್ತಿರುವಂಥವರು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬನ್ನು ಮಾಡಿರಿ. ಇದೇ ರೀತಿಯಾದ ದೈವವಾಕ್ಯದ ವಿಷಯಗಳು ನೀವು ಮುಂದೆ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದಕ್ಕಿಂತ ಮುಂಚೆ ನಾವು ತಿಳಿದುಕೊಳ್ಳಬೇಕಾಗಿರುವಂಥ ಒಂದು ವಿಷಯವಾಗಿದೆ ರಕ್ಷಣೆ. ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಿದ ತಕ್ಷಣವೇ ದೇವರು ನಮಗೆ ರಕ್ಷಿಸ್ತಾನೆ. ಪಾಪದ ಜೀವನದಿಂದ, ಪಾಪದ ನಿಮಿತ್ತವಾಗಿ ಬರುತ್ತಿರುವಂಥ ನಾಶನದಿಂದ ನಮ್ಮನ್ನು ರಕ್ಷಿಸ್ತಾನೆ. ತಕ್ಷಣವೇ ಆ ನಾಶನ ಮಾರ್ಗದಲ್ಲಿ ಹೋಗುತ್ತಿರುವಂಥ ಸ್ಥಾನ ನಮಗೆ ದೇವರ ನಿತ್ಯ ಜೀವಕ್ಕೆ ಹೋಗುವಂಥ ಸ್ಥಾನಕ್ಕೆ ಆತನು ವರ್ಗಾವಣೆ ಮಾಡುತ್ತಾನೆ, ತೆಗೆದು ಬದಲಾಯಿಸ್ತಾನೆ ಎಂಬುದಾಗಿ. ಇದು ರಕ್ಷಣೆ ಆಗಿದೆ. ಇನ್ನೊಂದು, ಆ ರಕ್ಷಣೆ ಸಿಕ್ಕಿದ ಮೇಲೆ ಅದೇ ಒಂದು ಸಮಯದಲ್ಲಿ ಇನ್ನೊಂದು ಜೀವನ ನಡೀತಿರುವಂಥದ್ದು ಯಾವುದು? ಪವಿತ್ರೀಕರಣ ಎಂಬುದಾಗಿ, ಸ್ಯಾಂಕ್ಟಿಫಿಕೇಶನ್ ಎಂಬುದಾಗಿ ಹೇಳುತ್ತೇವೆ ಇಂಗ್ಲೀಷ್ನಲ್ಲಿ. ಈ ಪವಿತ್ರೀಕರಣ ಅಂದರೆ ರಕ್ಷಣೆ ಹೊಂದಿದ ಮೇಲೆ ನಮ್ಮ ದಿನನಿತ್ಯ ಜೀವನದಲ್ಲಿ ಯೇಸು ಕ್ರಿಸ್ತನು ನಮ್ಮನ್ನು ಶುದ್ಧೀಕರಿಸುತ್ತಾ ಇರ್ತಾನೆ. ಶುದ್ಧೀಕರಿಸುವಿಕೆ ಎಂಬುದಾಗಿ ಕೂಡ ನಾವು ಹೇಳಬಹುದು. ನಮ್ಮ ಗುಣಲಕ್ಷಣಗಳ ನಿಮಿತ್ತವಾಗಿ ಹಂತ ಹಂತವಾಗಿ ದೇವರು ನಮ್ಮನ್ನು ಶುದ್ಧೀಕರಿಸ್ತಾನೆ. ಮೊದಲನೇದಾಗಿರುವಂಥ ಕಾರಣ, ನೀವು ಹೊಸ ಆತ್ಮವನ್ನು ಹೊಂದಿದ್ದೀರಿ, ಹೊಸ ಶರೀರವನ್ನಲ್ಲ. ರೋಮಾಪುರದವರಿಗೆ ಬರೆದ ಪತ್ರಿಕೆ 7:10-25, ಗಲಾತ್ಯದವರಿಗೆ ಬರೆದ ಪತ್ರಿಕೆ 5:16-17. ಇಲ್ಲಿ ಪೌಲನು ಹೇಳುತ್ತಾನೆ, ನಾನು ಮಾಡಬೇಕೆಂದಿರುವ ಒಳ್ಳೆಯದನ್ನು ಮಾಡದೆ ಮಾಡಬಾರದೆಂದಿರುವ ಕೆಟ್ಟದನ್ನು ಮಾಡುತ್ತೇನೆ. ಇಲ್ಲಿ ಪೌಲನು ಹೇಳುತ್ತಿರುವಂತಹ ಒಂದು ವಾಕ್ಯದಲ್ಲಿ ಅವನು ಪಾಪ ಮಾಡುವುದರಲ್ಲಿ ಇಷ್ಟಪಡುತ್ತಾನೆ, ಪಾಪ ಅವನಿಂದ ಆಗುತ್ತದೆ, ಅವನ ಇಷ್ಟಪೂರ್ವಕವಾಗಿ ಆಗುತ್ತದೆ ಎಂಬುದಾಗಿ ಅಲ್ಲ. ಆದರೆ ಇಲ್ಲಿ ಪಾಪವನ್ನು ಆನಂದಿಸುತ್ತಿರುವಂಥ ಪೌಲನ ಸ್ಥಿತಿ ಅಲ್ಲ, ಬದಲಾಗಿ ಪಾಪದ ವಿರುದ್ಧ ಹೋರಾಡುತ್ತಿರುವಂಥ ಸ್ಥಿತಿಯಾಗಿದೆ. ಈ ಒಂದು ವಾಕ್ಯದಲ್ಲಿ ಅವನು ಪಾಪದ ವಿರುದ್ಧವಾಗಿ ಹೋರಾಡುತ್ತಿರುವಂಥದ್ದನ್ನು ನೋಡುತ್ತೇವೆ. ಅದಕ್ಕೋಸ್ಕರ ನಮಗೆ ನೆನಪಿನಲ್ಲಿಟ್ಟುಕೊಳ್ಳುವಂಥದ್ದು ಒಂದು ವಿಷಯ, ರಕ್ಷಣೆ ಮೊದಲು ನೀವು ಪಾಪವನ್ನು ಪ್ರೀತಿಸುತ್ತಿದ್ದೀರಿ, ಆದರೆ ಇವಾಗ ರಕ್ಷಣೆಯ ನಂತರ ನೀವು ಪಾಪದ ವಿರುದ್ಧ ಹೋರಾಡುವಂಥವರಾಗಿರುತ್ತೀರಿ. ಈ ಹೋರಾಟವೇ ನಿಮ್ಮಲ್ಲಿರುವ ಆಧ್ಯಾತ್ಮಿಕ ಉದ್ದೇಶವಾಗಿದೆ. ಅದಕ್ಕೋಸ್ಕರ ರಕ್ಷಣೆ ಮುಂಚೆ ನೀವು ಪಾಪವನ್ನು ಪ್ರೀತಿಸುತ್ತಿದ್ದೀರಿ, ರಕ್ಷಣೆ ನಂತರ ನೀವು ಪಾಪದ ವಿರುದ್ಧ ಹೋರಾಡುತ್ತಿದ್ದೀರಿ. ಈ ಹೋರಾಟವೇ ನಿಮ್ಮಲ್ಲಿನ ಆತ್ಮಿಕ ಜೀವನದ ಸಾಕ್ಷಿಯಾಗಿದೆ. ಎರಡನೇದಾಗಿರುವಂಥ ಕಾರಣ, ರಕ್ಷಣೆ ಒಂದು ಕ್ಷಣದ ಕಾರ್ಯವಾಗಿದೆ. ಪವಿತ್ರೀಕರಣ ಅಂದರೆ ಶುದ್ಧೀಕರಿಸುವಿಕೆ ಜೀವನ ಪೂರ್ತಿ ಆಗಿರುವಂಥ ಕಾರ್ಯವಾಗಿದೆ. ಇದು ಒಂದು ಉದಾಹರಣೆಯ ರೂಪವಾಗಿ ನಾವು ತಿಳಿದುಕೊಳ್ಳೋಣ. ಉದಾಹರಣೆ ಅಂದರೆ, ಒಂದು ಹಳೆ ಮನೆಯನ್ನು ಖರೀದಿಸಿದಾಗ ಆ ಒಂದು ಖರೀದಿ ಮಾಡಿರುವಂಥ ಕ್ಷಣದಲ್ಲಿಯೇ ಮಾಲೀಕತ್ವ ಬದಲಾವಣೆಗೊಳ್ಳುತ್ತದೆ. ಮೊದಲು ಒಬ್ಬ ಮಾಲೀಕನಾಗಿದ್ದನು, ಇವಾಗ ಹೊಸ ಮಾಲೀಕನಾಗಿದ್ದಾನೆ. ಆ ಸ್ಥಾನ ಬದಲಾವಣೆ ಆಗುತ್ತದೆ. ಅದೇ ರೀತಿಯಾಗಿ ರಕ್ಷಣೆಯು ಕೂಡ, ಮೊದಲು ಹಳೆಯ ಜೀವನದಲ್ಲಿ ಇರುತ್ತಿದ್ದೇವೆ, ಹಳೆಯ ಜೀವನವು ನಾವು ಪಾಪಕ್ಕೋಸ್ಕರ ಜೀವಿಸ್ತಾ ಇರುತ್ತಿದ್ದೇವೆ. ಆದರೆ ರಕ್ಷಣೆ ಸಿಕ್ಕಿದ ತಕ್ಷಣ ಮಾಲೀಕತ್ವ ಬದಲಾವಣೆಗೊಳ್ಳುತ್ತದೆ. ಅಂದರೆ ಇವಾಗ ರಕ್ಷಣೆ ಸಿಕ್ಕಿದ್ದಾಗ ನಾವು ಯೇಸು ಕ್ರಿಸ್ತನಿಗೋಸ್ಕರ ಜೀವಿಸುತ್ತೇವೆ, ಸ್ಥಾನ ಬದಲಾವಣೆ ಆಗುತ್ತದೆ. ಅದೇ ರೀತಿಯಾಗಿ ಇವಾಗ ಹಳೆ ಮನೆ ಮಾಲೀಕತ್ವ ಹೇಗೆ ಬದಲಾವಣೆಗೊಳ್ಳಿತ್ತೋ, ಇವಾಗ ಹಳೆ ಮನೆಗೆ ನವೀಕರಣಗೊಳಿಸುವುದಕ್ಕೆ ಹಂತ ಹಂತವಾಗಿ ಅದರ ಕೆಲಸವನ್ನು ಮಾಡಲ್ಪಡುತ್ತದೆ. ಹಂತ ಹಂತವಾಗಿ, ಸ್ವಲ್ಪ ಸ್ವಲ್ಪವಾಗಿ, ಎಲ್ಲಿ ಆ ಒಂದು ಶುದ್ಧೀಕರಿಸುವಂಥದ್ದು, ನವೀಕರಣ ಮಾಡುವಂಥ ಕೆಲವು ಭಾಗಗಳಲ್ಲಿ ಮಾತ್ರ ಆ ಒಂದು ಮನೆ ಹೊಸದಾಗಿ ಗೊಳ್ಳುತ್ತದೆ ಎಂಬುದಾಗಿ ನೋಡುತ್ತೇವೆ. ಅದೇ ರೀತಿಯಾಗಿ ನಮ್ಮ ಕ್ರೈಸ್ತ ಜೀವನದಲ್ಲಿಯೂ ಕೂಡ ಸ್ಥಾನ, ದೇವರಿಗೋಸ್ಕರ ಜೀವಿಸುವಂಥ ದೇವರು ಸ್ಥಾನ ನಮ್ಮ ಜೀವನದಲ್ಲಿ ಆತನು ಪಡೆದುಕೊಂಡಾಗ ನಾವು ಅದೇ ಒಂದು ಸ್ಥಾನ ದೇವರಿಗೆ ಕೊಟ್ಟು ನಮ್ಮ ಜೀವನ ರಕ್ಷಣೆಯಲ್ಲಿ ನಡೆಯುತ್ತಾ ಆ ಒಂದು ಮನೆಗೆ ಹೇಗೆ ಸ್ವಲ್ಪ ಸ್ವಲ್ಪ ಹಂತ ಹಂತವಾಗಿ ನವೀಕರಿಸಲ್ಪಡುತ್ತದೆ. ಅದಕ್ಕೆ ತಿಂಗಳುಗಳೇ ಹತ್ತುತ್ತವೆ, ವರ್ಷಗಳೇ ಹತ್ತಿರಬಹುದು. ಎಷ್ಟೇ ಸಮಯವಾಗಿರಲಿ ಅದು ನವೀಕರಿಸುವುದಕ್ಕೋಸ್ಕರ ಸಮಯವಾಗುತ್ತೆ. ಅದೇ ರೀತಿಯಾಗಿ ಕ್ರೈಸ್ತ ಜೀವನವು ಕೂಡ ದೇವರು ನಮಗೋಸ್ಕರ ಇಟ್ಟಿರುವಂತಹ ಜೀವನ, ಆತ ನಮಗೆ ಶುದ್ಧೀಕರಿಸುವುದಕ್ಕೆ ಇಡೀ ನಮ್ಮ ಜೀವನ ಪೂರ್ತಿಯಾಗಿ ಆತನು ಶುದ್ಧೀಕರಿಸುತ್ತಾ ಹೋಗುತ್ತಾನೆ. ಅದಕ್ಕೋಸ್ಕರ ನಾವು ಅದನ್ನು ಶುದ್ಧೀಕರಿಸುವಿಕೆ, ಸ್ಯಾಂಕ್ಟಿಫಿಕೇಶನ್ ಎಂದು ಹೇಳುತ್ತೇವೆ. ಈ ರಕ್ಷಣೆ ಒಂದು ಕ್ಷಣದ ಮಾತ್ರ ಕಾರ್ಯವಾಗಿದೆ, ಆದರೆ ಶುದ್ಧೀಕರಿಸುವಿಕೆ ಇಡೀ ಜೀವನ ಪೂರ್ತಿಯಾಗಿರುವಂಥ ನಮ್ಮ ಕಾರ್ಯವಾಗಿದೆ. ಮೂರನೇದಾಗಿರುವಂಥ ಕಾರಣ, ಹಳೆಯ ಅಭ್ಯಾಸಗಳು ರಾತ್ರೋರಾತ್ರಿ ಮಾಯವಾಗುವುದಿಲ್ಲ. ಪರಿವರ್ತನೆ ಒಂದು ನಿರಂತರ ಪ್ರಕ್ರಿಯೆ ಆಗಿದೆ.
ಮೊದಲನೇದಾಗಿ ಹಳೆಯ ಸ್ವಭಾವವನ್ನು ನೀವು ತೆಗೆದು ಹಾಕಿದ್ದೀರಿ. ಅಂದರೆ ಒಂದು ಹಳೆಯ ಜೀವನದಲ್ಲಿ ಮಾಡುತ್ತಿರುವಂತಹ ಪಾಪಗಳು, ದೇವರ ವಿರುದ್ಧವಾಗಿರುವಂಥ ಕಾರ್ಯಗಳನ್ನೆಲ್ಲ ನೀವು ತೆಗೆದು ಹಾಕಿದ್ದೀರಿ. ಆ ತೆಗೆದು ಹಾಕಿದ ಮೇಲೆ ಎರಡನೇದಾಗಿ ನಿಮ್ಮ ಮನಸ್ಸಿನಲ್ಲಿ ಹೊಸಬರಾಗಿರ್ರಿ. ನಾನು ಹಳೆಯದನ್ನು ಬಿಟ್ಟಿದ್ದೇನೆ, ಇವಾಗ ಹೊಸದಾಗಿ ನಾನು ಹುಟ್ಟಿದ್ದೇನೆ. ದೇವರು ನನಗೆ ಹೊಸ ಸೃಷ್ಟಿಯನ್ನಾಗಿ ನಿರ್ಮಿಸಿದ್ದಾನೆ. ಅದನ್ನು ನೀವು ತಿಳಿದುಕೊಂಡು ಆ ಹೊಸಬರಾಗಿ ಜೀವಿಸುವಂಥದ್ರಲ್ಲಿ ನೀವು ಯಾವಾಗಲೂ ಪ್ರಯತ್ನ ಪಡುವಂಥವರೇ ಆಗಿರಬೇಕು. ಅದಾದ ಮೇಲೆ ಮೂರನೇದಾಗಿ ಹೊಸ ಸ್ವಭಾವವನ್ನು ಧರಿಸಿಕೊಳ್ಳಬೇಕು. ಹಳೆಯ ಸ್ವಭಾವ ಯಾವುದಾಗಿತ್ತು? ತಕ್ಷಣವೇ ಕೋಪಗೊಳ್ಳುವಂಥದ್ದು, ತಕ್ಷಣವೇ ಪಾಪದಲ್ಲಿ ಬೀಳುವಂಥದ್ದು, ತಕ್ಷಣವೇ ಶೋಧನೆ ನಮ್ಮ ಜೀವನದಲ್ಲಿ ಬಂದಾಗ ಪಾಪವನ್ನು ಮಾಡಿಬಿಡುವಂಥದ್ದು. ಆದರೆ ಇವಾಗ ಹೊಸ ಜೀವನದಲ್ಲಿ ಹೊಸ ಸ್ವಭಾವವನ್ನು ನೀವು ಧರಿಸಿಕೊಳ್ಳಿರಿ. ಹೊಸ ಸ್ವಭಾವ ಅಂದರೆ ಯಾವುದು? ಪ್ರತಿ ಕ್ಷಣ ದೇವರಿಗೆ ಮಹಿಮೆ ಸಲ್ಲಿಸುವಂಥದ್ದು, ದೇವರ ರಾಜ್ಯವನ್ನು ತವಕ ಪಡುವಂಥದ್ದು, ದೇವರಿಗೋಸ್ಕರ ಜೀವಿಸುವಂಥದ್ದು. ಇದು ಹೊಸ ಸ್ವಭಾವ. ಕ್ರಿಸ್ತನಿಗೋಸ್ಕರ ಜೀವಿಸುವಂಥದ್ದೇ ಹೊಸ ಸ್ವಭಾವ. ಅದಕ್ಕೋಸ್ಕರ ಈ ಹಳೆಯ ಅಭ್ಯಾಸಗಳು ರಾತ್ರೋರಾತ್ರಿ ಮಾಯವಾಗುವುದಿಲ್ಲ. ಪರಿವರ್ತನೆ ಒಂದು ನಿರಂತರವಾಗಿರುವಂಥ ಪ್ರಕ್ರಿಯೆ ಆಗಿದೆ. ಅದಕ್ಕೋಸ್ಕರ ಪರಿವರ್ತನೆಯಲ್ಲಿಯೇ ನಾವಿರಬೇಕು. ರಾತ್ರೋರಾತ್ರಿ ನಮ್ಮ ಹಳೆಯ ಜೀವನ ಇರುವಂಥದ್ದೆಲ್ಲವೂ ಮಾಯವಾಗಲಿ ನಮ್ಮ ಜೀವನದಲ್ಲಿ ಎಂಬುದಾಗಿ ಎಲ್ಲ. ಮತ್ತೆ ಹಳೆಯ ಜೀವನದಲ್ಲಿ ಬರುತ್ತಿರುವಂಥ ಶೋಧನೆ, ರಕ್ಷಣೆ ಹೊಂದಿದ ಮೇಲೆಯೂ ಕೂಡ ನಿಮಗೆ ಅದೇ ರೀತಿಯಾದ ಶೋಧನೆಗಳು ಬರಬಹುದು. ಆದರೆ ನೀವು ಹೊಸ ಸ್ವಭಾವವನ್ನು ಪಡೆದಿಟ್ಟುಕೊಂಡಿರುವುದಕ್ಕೋಸ್ಕರ ನೀವು ಅದನ್ನು ತಿರಸ್ಕರಿಸಬೇಕು. ನಾಲ್ಕನೇದಾಗಿರುವಂಥ ಕಾರಣ, ಈ ಹೋರಾಟವನ್ನು ದೇವರು ನಿಮ್ಮ ಪ್ರಬುದ್ಧತೆಗಾಗಿ ಬಳಸುತ್ತಾರೆ. ಹೌದು, ನೀವು ತಪ್ಪಿಸಿಕೊಳ್ಳಲು ಪ್ರಯತ್ನಿಸ್ತಾ ಇದ್ದೀರಿ. ಯಾವುದರಿಂದ? ಪಾಪ ಮಾಡಬಾರದು, ನಾವು ಪಾಪದಿಂದ ದೂರವಿರಬೇಕು, ಪಾಪದ ಸ್ವಭಾವ ನಮ್ಮಲ್ಲಿ ಇರಬಾರದು. ಅದರಿಂದ ತಪ್ಪಿಸಿಕೊಂಡು ನೀವು ಇರಬೇಕೆಂಬುದಾಗಿ ಮನಸ್ಸು ಮಾಡಿಟ್ಟುಕೊಂಡು ಜೀವನ ಮಾಡುತ್ತಿದ್ದೀರೋ, ಆ ಹೋರಾಟವೇ ದೇವರ ತರಬೇತಿಯ ಶಿಬಿರವಾಗಿರಬಹುದಲ್ಲವೇ? ಅದೇ ದೇವರ ಒಂದು ತರಬೇತಿ ಆಗಿರಬಹುದಲ್ಲವೇ? ನೀವು ಎಷ್ಟು ತಪ್ಪಿಸಿಕೊಂಡು ದೇವರಿಗೋಸ್ಕರ ಜೀವಿಸ್ತಾ ಇದ್ದೀರಿ, ಅದೇ ದೇವರ ಒಂದು ತರಬೇತಿ ಆಗಿರಬಹುದು. ಅದಕ್ಕೋಸ್ಕರ ಯಾಕೋಬ 1ನೇ ಅಧ್ಯಾಯ 2-4 ಹೇಳುತ್ತದೆ, ಪರೀಕ್ಷೆಗಳು ಮತ್ತು ತಾಳ್ಮೆ ಇವು ನಮಗೆ ಪ್ರಬುದ್ಧತೆಯನ್ನು ಉಂಟು ಮಾಡುತ್ತವೆ ಎಂಬುದಾಗಿ. ಈ ಪರೀಕ್ಷೆಗಳು ದೇವರು ಕೊಡುತ್ತಾನೆ ಶೋಧನೆಗಳಿಂದ. ಅದರಲ್ಲಿ ತಾಳ್ಮೆ ಇರುವಂಥದ್ದು ಯಾವ ಒಂದು ಕಾರ್ಯವನ್ನು ನಮ್ಮ ಜೀವನದಲ್ಲಿ ಮಾಡುತ್ತದೆ? ನಾವು ಕ್ರೈಸ್ತರಾಗಿರುವುದಕ್ಕೆ, ಸಂಪೂರ್ಣವಾಗಿ ದೇವರ ಪರಿಶುದ್ಧತೆಯಲ್ಲಿ ಜೀವಿಸುವಂಥ ಆ ಒಂದು ಪ್ರಬುದ್ಧತೆಯಲ್ಲಿ ನಮ್ಮನ್ನು ನಡೆಸುತ್ತದೆ, ಉಂಟು ಮಾಡುತ್ತದೆ. 5ನೇದಾಗಿರುವಂಥ ಕಾರಣ, ಕ್ರಿಸ್ತನ ಮೇಲಿನ ಅವಲಂಬನೆಯನ್ನು ದೇವರು ಕಲಿಸುತ್ತಾರೆ. ಅದಕ್ಕೋಸ್ಕರ ಯೇಸು ಕ್ರಿಸ್ತನು ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 5ನೇ ವಚನದಲ್ಲಿ, ನೀವು ನನ್ನನ್ನು ಬಿಟ್ಟು ಏನೂ ಕೂಡ ಮಾಡಲಾರಿರಿ ಎಂಬುದಾಗಿ. ನಾವು ಈ ಒಂದು ಪಾಪದಲ್ಲಿ ಇದ್ದೇವೆ, ಪದೇ ಪದೇ ಅದೇ ಪಾಪವನ್ನು ಮಾಡುತ್ತಾ ಇದ್ದೇವೆ. ಆ ಪಾಪದಿಂದ ಜಯಗೊಳ್ಳುವಂತೆ ನಮ್ಮನ್ನು ನಾವು ಜಯ ಸಾಧಿಸುವುದಕ್ಕೆ ಸಾಧ್ಯವಿಲ್ಲ. ಅದರಿಂದ ನಾವು ಹೊರಬರಬೇಕು. ಆ ಪಾಪವು ನಮ್ಮ ಜೀವನದಿಂದ ದೂರ ಹೋಗಬೇಕು. ಅಂದರೆ ನಮಗೆ ಯೇಸು ಕ್ರಿಸ್ತನು ಬೇಕೆ. ಆತನು ಹೇಳಿರುವಂಥ ವಾಕ್ಯ, ಆತನನ್ನು ಬಿಟ್ಟು ನಾವು ಏನೂ ಕೂಡ ಮಾಡುವುದಕ್ಕೆ ಸಾಧ್ಯವಿಲ್ಲ. ಯೇಸು ಕ್ರಿಸ್ತನೇ ನಮಗೆ ಆ ಒಂದು ಪಾಪದಿಂದ ಬಿಡಿಸುವಂಥವನಾಗಿದ್ದಾನೆ. ಜಯವು ಕೇವಲ ನಮ್ಮ ಸ್ವಂತ ಪ್ರಯತ್ನದಿಂದ ಬರುವುದಿಲ್ಲ. ಎಷ್ಟೇ ಪ್ರಯತ್ನ ಮಾಡ್ರಿ, ಬದಲಾಗಿ ಕ್ರಿಸ್ತನಲ್ಲಿ ನೆಲೆಗೊಂಡಿರುವುದರಿಂದ ಜಯ ಬರುತ್ತದೆ. ನೀವು ಎಷ್ಟು ಕ್ರಿಸ್ತನಲ್ಲಿ ನೆಲೆಗೊಳ್ಳುತ್ತೀರೋ ಅಷ್ಟು ಆ ಪಾಪ ನಿಮ್ಮಿಂದ ದೂರ ಹೋಗುತ್ತಾ ಇರುತ್ತದೆ. ಎಷ್ಟು ಕ್ರಿಸ್ತನಿಂದ ದೂರ ಹೋಗುತ್ತಾ ಇರ್ತೀರೋ ಆ ಪಾಪ ಇನ್ನೂ ನಿಮ್ಮ ಜೀವನದಲ್ಲಿ ಹೆಚ್ಚಾಗುತ್ತಾ ಹೋಗುತ್ತಾ ಇರುತ್ತದೆ. 6ನೇದಾಗಿರುವಂಥ ಕಾರಣ, ಪವಿತ್ರಾತ್ಮನು ಪಾಪದ ಬಗ್ಗೆ ಎಚ್ಚರಿಸುತ್ತಾನೆ. ಇಬ್ರಿಯದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 6ನೇ ವಚನದಲ್ಲಿ ಪವಿತ್ರಾತ್ಮನು ಯಾವುದೇ ರೀತಿಯಾದ ದೇವರ ವಿರುದ್ಧವಾಗಿರುವಂಥ ಕಾರ್ಯ ನಾವು ಮಾಡುವುದಕ್ಕೆ ಹೋಗುತ್ತಿರುವಾಗ, ಶೋಧನೆ ಬಂದಾಗ ನಮಗೆ ಎಚ್ಚರಿಸುತ್ತಾನೆ, ನಮಗೆ ತಿಳಿಸುತ್ತಾನೆ, ಈ ಒಂದು ಪಾಪವಾಗಿದೆ, ನಿನ್ನ ಮಾಡಬೇಡ ಎಂಬುದಾಗಿ. ಆದರೂ ಕೂಡ ಪವಿತ್ರಾತ್ಮನ ಒಂದು ಧ್ವನಿಗೆ, ಆ ಒಂದು ಎಚ್ಚರಿಕೆಗೆ ನಾವು ನಿರ್ಲಕ್ಷ್ಯವನ್ನು ಮಾಡಿ ಆ ಪಾಪದಲ್ಲಿ ಬಿದ್ದು ಬಿಡುತ್ತೇವೆ. ಅದಕ್ಕೋಸ್ಕರ ಸೈತಾನನ ಸುಳ್ಳಾಗಿದೆ. ಏನಂತ? ದೇವರು ನಿನ್ನನ್ನು ಖಂಡಿಸ್ತಾನೆ, ನೀನು ಪಾಪಿಯಾಗಿದ್ದಿ, ನೀನು ದೇವರಿಂದ ದೂರ ಹೋಗಿದ್ದಿ, ದೇವರಿಂದ ಇನ್ನೂ ದೂರ ಹೋಗು, ನೀನು ದೇವರ ಬಳಿಗೆ ಬರುವುದಕ್ಕೆ ನೀನು ಯೋಗ್ಯನಲ್ಲ, ನೀನು ಬಹಳಷ್ಟು ಪಾಪವನ್ನು ಮಾಡಿದ್ದಿ, ನಂಬಿಕೆ ದೇವರನಿಗೆ ರಕ್ಷಣೆ ಕೊಟ್ಟಿದ್ರೂ ಕೂಡ ನೀನು ಇನ್ನೂ ಪಾಪವನ್ನು ಮಾಡುತ್ತಾ ಇದ್ದಿ. ಇದು ಎಲ್ಲ ಸೈತಾನನಿಂದ ಬರುತ್ತಿರುವಂಥ ಸುಳ್ಳಾಗಿದೆ ಪ್ರಿಯರೇ. ಸೈತಾನನು ನಿಮಗೆ ಏನಾದರೂ ಹೇಳಿ ದೇವರಿಂದ ದೂರವನ್ನೇ ಇಡುವುದಕ್ಕೋಸ್ಕರ ಅವನ ಇಡೀ ಪ್ರಯತ್ನವಾಗಿದೆ. ಆ ಒಂದು ಪ್ರಯತ್ನದಲ್ಲಿ, ಅವನ ಒಂದು ವಂಚನೆಯಲ್ಲಿ ನೀವು ಬೀಳಬಾರದು. ನೀವು ಎಷ್ಟೇ ಪಾಪ ಮಾಡಿದರೂ ನಿಮ್ಮ ಒಂದು ಪಶ್ಚಾತ್ತಾಪ ಹೃದಯ ದೇವರ ಬಳಿಗೆ ಕರೆತಂದರೆ ನೀವು ಹೋಗಿರಿ, ಪಶ್ಚಾತ್ತಾಪ ಪಟ್ಟು ದೇವರ
ಬಳಿಯಲ್ಲಿ ಮೊಳಕಾಲೂರಿ ಕ್ಷಮೆ ಕೇಳಿರಿ. ಖಂಡಿತವಾಗಿ ದೇವರು ನಿಮ್ಮನ್ನು ಕ್ಷಮಿಸ್ತಾನೆ. ಸೈತಾನನ ಸುಳ್ಳು ಯಾವಾಗಲೂ ದಿವಾಗ ದೇವರು ನಿನ್ನನ್ನು ಖಂಡಿಸ್ತಾನೆ, ನೀನು ಪಾಪ ಮಾಡಿದೆ ಎಂಬುದಾಗಿ ಹೇಳುತ್ತಾನೆ. ಆದರೆ ಪವಿತ್ರಾತ್ಮನು ನಮಗೆ ಏನು ಹೇಳುತ್ತಾನೆ? ಎಚ್ಚರಿಕೆ ಕೊಡುತ್ತಾನೆ. ನೀನು ತಪ್ಪು ಮಾಡಿದೆಯೇ, ಕ್ಷಮೆಗಾಗಿ ದೇವರ ಬಳಿಗೆ ಹೋಗು, ನೀನು ಕೇಳು, ನೀನು ದೂರವಿರಬೇಡ. ನೀನು ಒಂದು ಕ್ಷಣವೂ ಕಾಲ ದೇವರಿಂದ ನೀನು ದೂರವಿರಬೇಡ. ಒಂದು ಪಾಪದ ನಿಮಿತ್ತವಾಗಿ ನೀನೇನು ಮಾಡು? ದೇವರ ಬಳಿಗೆ ಹೋಗು. ಅಲ್ಲಿ ಹೋಗಿ ನೀನು ಪ್ರಾರ್ಥನೆ ಮಾಡು, ದೇವರಿಗೆ ಕ್ಷಮೆ ಕೇಳೆಂಬುದಾಗಿ ಪವಿತ್ರಾತ್ಮನು ನಮ್ಮನ್ನು ತಿಳಿಸುತ್ತಾ, ಎಚ್ಚರಿಸುತ್ತಾ, ದೇವರ ಬಳಿಯಲ್ಲಿ ಆ ಪವಿತ್ರತೆಯ ಜೀವನದಲ್ಲಿ ನಡೆಸುತ್ತಾ, ಶುದ್ಧೀಕರಿಸುತ್ತಾ ಒಯ್ಯುತ್ತಿರುವಂಥ ದೇವರೇ ಪವಿತ್ರಾತ್ಮ ದೇವರು. ಏಳನೇದಾಗಿರುವಂಥ ಕಾರಣ, ಕ್ರೈಸ್ತರು ಮುಗ್ಗರಿಸಬಹುದು, ಆದರೆ ಅವರು ಬಿದ್ದಲ್ಲಿಯೇ ಇರುವುದಿಲ್ಲ. ಪಾಪ ಮಾಡಿದ್ದಾಗ ನಾನು ಬಿದ್ದಿದ್ದೇನೆ, ಶೋಧನೆಯಲ್ಲಿ ಒಳಬಂದು ಸೈತಾನನ ಒಂದು ವಂಚನೆಯಲ್ಲಿ ಬಿದ್ದು ಸಿಲುಕಿ ಪಾಪವನ್ನು ಮಾಡಿದ್ದಾಗ ಬಿದ್ದು ಹೋಗಿರುವಂತಹ ನೀತಿವಂತನು ಮತ್ತೆ ತಿರುಗಿ ಏಳುತ್ತಾನೆ. ಅದಕ್ಕೋಸ್ಕರ ಕ್ರೈಸ್ತರೆಂದರೆ ಯೇಸು ಕ್ರಿಸ್ತನನ್ನು ನಂಬಿರುವಂಥವರು, ಯೇಸು ಕ್ರಿಸ್ತನಿಂದ ರಕ್ಷಣೆ ಹೊಂದಿರುವಂಥವರು ಪಾಪದಲ್ಲಿ ಬಿದ್ದರೂ ಕೂಡ ಮತ್ತೆ ಆ ಪಾಪದ ನಿಮಿತ್ತವಾಗಿ ಪಶ್ಚಾತ್ತಾಪವನ್ನು ಪಟ್ಟು ದೇವರಿಂದ ಕ್ಷಮೆಯನ್ನು ಕೇಳಿ ಎದ್ದು ನಿಲ್ಲುತ್ತಾರೆ. ಅದಕ್ಕೋಸ್ಕರ ಜ್ಞಾನೋಕ್ತಿ 24:16 ನಮ್ಮ ದೇವರ ಸತ್ಯವಾಕ್ಯದಲ್ಲಿ ಹೇಳುತ್ತದೆ, ನೀತಿವಂತನು 7 ಬಾರಿ ಬಿದ್ದರೂ ಕೂಡ ಆತನು ಏಳುತ್ತಾನೆ ಎಂಬುದಾಗಿ. ಅದಕ್ಕೋಸ್ಕರ ಪಾಪದಲ್ಲಿ ಬಿದ್ದರೂ ಕೂಡ ನೀತಿವಂತನು, ಯೇಸು ಕ್ರಿಸ್ತನ ಮಕ್ಕಳು, ಕ್ರೈಸ್ತರು ಏಳುತ್ತಾರೆ. ವಿಶ್ವಾಸಿಯ ಗುರಿತು ಪರಿಪೂರ್ಣತೆ ಅಲ್ಲ, ಬದಲಾಗಿ ಪಶ್ಚಾತ್ತಾಪ. ಈ ಒಂದು 7 ಕಾರಣಗಳನ್ನು ನೋಡಿಕೊಂಡಿದ ಮೇಲೆ ಈ ಒಂದು ವಿಷಯ ಬಹಳಷ್ಟು ಮುಖ್ಯವಾಗಿ ನಾವು ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕು. ಏನಂತ? ಕೃಪೆಯು ಪಾಪ ಮಾಡಲು ನೀಡಿದ ಒಂದು ಲೈಸೆನ್ಸ್ ಅಲ್ಲ. ಇವಾಗ ಕೃಪೆ ಇದೆ, ನಾನು ಪಾಪ ಮಾಡುತ್ತೇನೆ, ಎಷ್ಟೇ ಪಾಪ ಮಾಡಿದರೂ ಕೂಡ ದೇವರು ನನಗೆ ಕ್ಷಮಿಸ್ತಾನೆ, ಈ ರೀತಿಯಾದ ಈ ಒಂದು 7 ಕಾರಣಗಳು ಹೇಳುವುದಿಲ್ಲ. ಕೃಪೆ ನಮಗೆ ಪಾಪ ಮಾಡುವುದಕ್ಕೆ ಒಂದು ಲೈಸೆನ್ಸ್ ಕೊಡುವುದಿಲ್ಲ ರೀ, ಮಂಜೂರಾತಿ ಕೊಡುವುದಿಲ್ಲ. ಕೃಪೆಯು ಪಾಪದ ವಿರುದ್ಧ ಹೋರಾಡುತ್ತಿರುವಂಥ ಶಕ್ತಿಯಾಗಿದೆ. ದೇವರು ನಮ್ಮ ಪಾಪವನ್ನು ಇಷ್ಟಪಡುವುದಿಲ್ಲ, ಆದರೆ ಆ ವೈಫಲ್ಯಗಳನ್ನು ಸಹ ನಮ್ಮನ್ನು ಕ್ರಿಸ್ತನ ಸ್ವರೂಪಕ್ಕೆ ಬದಲಾಯಿಸಲು ಬಳಸಿಕೊಳ್ಳಬಲ್ಲರು. ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 1-2 ವಚನದಲ್ಲಿ. ಇವಾಗ ಬಹಳಷ್ಟು ಮುಖ್ಯವಾದ ಒಂದು ಹಂತದಲ್ಲಿದ್ದೇವೆ. ನಮ್ಮ ಹೃದಯದ ಸ್ಥಿತಿಯನ್ನು ನಾವು ತಿಳಿದುಕೊಳ್ಳೋಣ. ನೀವು ಪಾಪದೊಂದಿಗೆ ಹೋರಾಡುತ್ತಿದ್ದೀರೋ ಅಥವಾ ನೆಪ ಹೇಳುತ್ತಾ ಇದ್ದೀರೋ? ಬರೀ ಯಾವುದಾದ್ರೂ ಒಂದು ಕಾರಣ ಕೊಡುತ್ತಾ ಇದ್ದೀರೋ ನಿಮ್ಮ ಪಾಪಕ್ಕೆ? ತಿಳಿದುಕೊಳ್ಳೋಣ. ಹೋರಾಡುತ್ತಿರುವಂಥ ಲಕ್ಷಣಗಳು ಇನ್ನೊಂದು ಕಾಲಂನಲ್ಲಿ ಅಪಾಯದ ಮುನ್ಸೂಚನೆಗಳು. ಇವಾಗ ಹೋರಾಡುತ್ತಿರುವಂಥ ಲಕ್ಷಣಗಳು ಏನಾಗಿವೆ? ಪಾಪ ಮಾಡಿದ್ದಾಗ ಹೃದಯದಲ್ಲಿ ಎಚ್ಚರಿಕೆ ಮೂಡುತ್ತದೆ. ಪಾಪ ಮಾಡಿದ ತಕ್ಷಣವೇ ಹೃದಯದಲ್ಲಿ ದೇವರು ಎಚ್ಚರಿಸ್ತಾನೆ, ನೀನು ಪಾಪ ಮಾಡಿದ್ದಿ, ಇದರ ನಿಮಿತ್ತವಾಗಿ ನೀನು ಪಶ್ಚಾತ್ತಾಪ ಪಡು, ಕ್ಷಮೆ ಕೇಳೆಂಬುದಾಗಿ. ಮತ್ತು ಬೇಗನೆ ದೇವರ ಬಳಿ ಕ್ಷಮೆ ಕೇಳುತ್ತಿರುವಂಥದ್ದು ಮತ್ತು ಪರಿಶುದ್ಧವಾಗಿ ಜೀವಿಸಲು ಹಂಬಲಿಸುತ್ತಾ ಇರುತ್ತೀರಿ. ಮತ್ತು ಪಾಪವನ್ನು ಸಮರ್ಥಿಸಿಕೊಳ್ಳುವುದಿಲ್ಲ. ಅಂದರೆ ನೀವು ಮಾಡಿರುವಂಥ ಪಾಪವನ್ನು ಜಸ್ಟಿಫೈ, ಇವಾಗ ನಾನು ಮಾಡಿದ್ದೇನೆ, ಅದು ಸರಿಯಾಗಿತ್ತು, ಆ ಕಾಲದ ಅನುಸಾರವಾಗಿ ಅದೇ ಮಾಡಬೇಕಾಗಿತ್ತು, ಅದೇ ಸರಿಗಿತ್ತು, ಲೋಕವು ಎಲ್ಲ ಮಾಡ್ತಾ ಇದೆ, ಎಲ್ಲ ಜನರು ಅದನ್ನು ಮಾಡ್ತಾ ಇದೆ, ನಾನು ಒಬ್ಬನೇ ಮಾಡುವಂಥದ್ರಲ್ಲಿ ಏನು ದೊಡ್ಡದಾಗಿದೆ, ಇದು ಎಲ್ಲ ಹೇಳುವುದಿಲ್ಲ. ಪಾಪ ಪಾಪವೇ ಆಗಿದೆ. ನಾನು ಮಾಡಿದ್ದೇನೆ ಪಾಪ ಅಂದರೆ ನಾನು ತಪ್ಪು ಮಾಡಿದ್ದೇನೆ, ದೇವರ ವಿರುದ್ಧವಾಗಿ ನಾನು ಕಾರ್ಯ ಮಾಡಿದ್ದೇನೆ, ಅದು ಒಪ್ಪಿಕೊಳ್ಳುವಂಥದ್ದಾಗಿದೆ. ಅದೇ ಒಂದು ಅಪಾಯವಾದ ಮನಸೂಚನೆಗಳು. ನೆಪ ಹೇಳುವಂಥದ್ದು ಏನಾಗಿದೆ? ಪಶ್ಚಾತ್ತಾಪವಿಲ್ಲದೆ ಪಾಪವನ್ನು ಪ್ರೀತಿಸುತ್ತಿರುವಂಥದ್ದೇ. ಉದ್ದೇಶಪೂರ್ವಕವಾಗಿ ಅವಿಧೇಯತೆಗೆ ನೆಪಗಳನ್ನು ಹುಡುಕುತ್ತಿರುವಂಥದ್ದು. ಉದ್ದೇಶಪೂರ್ವಕವಾಗಿ ಪವಿತ್ರಾತ್ಮನ ಎಚ್ಚರಿಕೆಯನ್ನು ನಿರ್ಲಕ್ಷಿಸುತ್ತೀರಿ. ಇವಾಗ ಒಂದು ಪಾಪದಲ್ಲಿ ಇದ್ದು ನೆಪಗಳನ್ನು ಹುಡುಕುತ್ತಿರುವಾಗ ಪವಿತ್ರಾತ್ಮವು ನಮಗೆ ಎಚ್ಚರಿಕೆ ನೀಡುತ್ತಾನೆ. ಈಗಾಗಲೇ ನಾವು ಒಂದು ಕಾರಣದಲ್ಲಿ ತಿಳಿದುಕೊಂಡಿದ್ದೇವೆ. ಆ ಪವಿತ್ರಾತ್ಮನ ಎಚ್ಚರಿಕೆಯನ್ನು ನಾವು ಸಂಪೂರ್ಣವಾಗಿ ನಿರ್ಲಕ್ಷಿಸ್ತೇವೆ. ಅದೇ ರೀತಿಯಾಗಿ ದೇವರ ವಾಕ್ಯವನ್ನು ತಿರಸ್ಕರಿಸುತ್ತೀರಿ. ಕೊನೆಯದಾಗಿ ಒಂದು ಮುಖ್ಯ ವಿಷಯ ನಾವು ತಿಳಿದುಕೊಳ್ಳೋಣ. ನಂಬಿಕೆಯ ವಿಷಯದಲ್ಲಿ ಸಾಮಾನ್ಯ ತಪ್ಪು ಗ್ರಹಿಕೆಗಳು. ಇಲ್ಲಿ ಮೊದಲನೇದಾಗಿ, ನಾನು ಪಾಪ ಮಾಡಿದರೆ ನಾನು ರಕ್ಷಣೆ ಕಳೆದುಕೊಳ್ಳುತ್ತೇನೆ. ಇದು ತಪ್ಪಾಗಿದೆ. ಸತ್ಯ ಏನಾಗಿದೆ? ಖಂಡಿತ ಇಲ್ಲ. ಪೇತ್ರ ಯೇಸು ಕ್ರಿಸ್ತ ನಿರಾಕರಿಸಿದನು, ದಾವೀದನು ಘೋರ ಪಾಪ ಮಾಡಿದನು, ಆದರೆ ಪಶ್ಚಾತ್ತಾಪ ಪಟ್ಟಿದ್ದರಿಂದ ದೇವರು ಮತ್ತೆ ಅವರನ್ನು ಉದ್ಧರಿಸಿದನು, ರಕ್ಷಣೆ ನೀಡಿದನು. ಇನ್ನೊಂದು ತಪ್ಪು, ನಾನು ಹೇಗೂ ರಕ್ಷಿಸಲ್ಪಟ್ಟಿದ್ದೇನೆ, ಅದರಿಂದ ಯಾವ ಪಾಪ ಮಾಡಿದರೂ ಕೂಡ ನನಗೆ ಚಿಂತೆ ಇಲ್ಲ, ಪರವಾಗಿಲ್ಲ. ಇದು ತಪ್ಪಾಗಿದೆ. ಆದರೆ ಸತ್ಯ ಏನಾಗಿದೆ? ಇದು ಸಂಪೂರ್ಣ ಸುಳ್ಳಾಗಿದೆ. ಕೃಪೆಯನ್ನು ದುರುಪಯೋಗ ಮಾಡಬಾರದು. ಕೃಪೆ ಇದೆ, ನೀನು ಹೇಗೆ ಬೇಕಾದರೂ ನೀನು ಬದುಕಬಹುದು, ಯಾವ ತಪ್ಪುಗಳು ಪಾಪಗಳು ಕೂಡ ನೀನು ಮಾಡಬಹುದು. ಅದು ಸುಳ್ಳಾಗಿದೆ.
ಮತ್ತು ಈ ಜೀವಿತದಲ್ಲಿಯೇ ನಾನು ಪರಿಪೂರ್ಣನಾಗಿರುತ್ತೇನೆ, ಸಂಪೂರ್ಣ ದೇವರ ಹಾಗೆ ಪರಿಶುದ್ಧನಾಗಿರುತ್ತೇನೆ ಎಂಬುದಾಗಿ ಇದು ತಪ್ಪಾಗಿದೆ. ಈ ಜೀವಂತವಾಗಿರುವಂಥ ಈ ಒಂದು ಕಾಲಾವಧಿಯಲ್ಲಿ ನೀನು ಸಂಪೂರ್ಣಗೊಳ್ಳುತ್ತಿ, ಪರಿಪೂರ್ಣನಾಗಿರುತ್ತಿ ಪರಿಶುದ್ಧತೆಯಲ್ಲಿ ಎಂಬುದಾಗಿ ನೀನು ತಿಳಿದುಕೊಳ್ಳುವಂಥದ್ದು ಸುಳ್ಳಾಗಿದೆ. ಸತ್ಯ ಏನಾಗಿದೆ, ನಮ್ಮ ಸಂಪೂರ್ಣ ಮಹಿಮೆ ಮತ್ತು ಪರಿಪೂರ್ಣತೆ ಕ್ರಿಸ್ತನು ಹಿಂದಿರುಗಿ ಬಂದಾಗಲೇ ಲಭ್ಯವಾಗುತ್ತದೆ. ಆತ ನಮಗೆ ಹಿಂದಿರುಗಿ ಬಂದಾಗ, ನಮ್ಮನ್ನು ಕರೆದುಕೊಂಡು ಒಯ್ತಾ ಇರುವಾಗ, ಅವಾಗ ಆತನು ನಮಗೆ ಪರಿಪೂರ್ಣರಾಗಿರುವಂತೆ, ಪರಿಶುದ್ಧರಾಗಿರುವಂತೆ ನಮ್ಮನ್ನು ನಡೆಸುತ್ತಾನೆ, ಮಾಡುತ್ತಾನೆ. ಅದಕ್ಕೋಸ್ಕರ ಇಂದು ನೀವು ಪಾಪದೊಂದಿಗೆ ಹೋರಾಡುತ್ತಿದ್ದೀರಿ, ಯೇಸುವಿನಿಂದ ದೂರ ಓಡಬೇಡಿ, ಆತನ ಬಳಿಗೆ ಓಡಿ ಬನ್ನಿ. ಆತ್ಮೀಕ ಜೀವಿತದ ಅತಿ ದೊಡ್ಡ ಸಾಕ್ಷಿ ಏನೆಂದರೆ, ನೀವು ಬೀಳುತ್ತಾ ಇದ್ದೀರಿ, ಆದರೆ ಆ ಬೀಳುವುದರ ಬದಲಾಗಿ ದೇವರ ಕೃಪೆಯಿಂದ ನೀವು ಪದೇ ಪದೇ ಎದ್ದು ನಿಲ್ಲುವುದಾಗಿದೆ. ಕ್ರೈಸ್ತ ಜೀವನವೇ ಪಶ್ಚಾತ್ತಾಪ ಪಡುವಂಥ ಜೀವನವಾಗಿದೆ. ಪದೇ ಪದೇ ಮಾಡುತ್ತಿರುವಂಥ ಪಾಪಗಳಿಂದ ದೂರ ಹೋಗುವಂಥದ್ದು, ದೇವರ ಬಳಿ ಕ್ಷಮೆ ಕೇಳುವಂಥ ಜೀವನವಾಗಿದೆ. ಅದಕ್ಕೋಸ್ಕರ ಯೇಸು ಸ್ವಾಮಿ ಹೇಳಿರುವಂಥ ವಾಕ್ಯ, ನಾನು ನೀತಿವಂತರಿಗೋಸ್ಕರ ಬಂದಿಲ್ಲ, ಪಾಪಿಗಳಿಗೋಸ್ಕರ ಬಂದಿದ್ದೇನೆ, ಅವರನ್ನು ಹುಡುಕಿ ರಕ್ಷಿಸಿ ಕಾಯುವುದಕ್ಕೋಸ್ಕರ ನಾನು ಬಂದಿದ್ದೇನೆ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳಿದ್ದಾನೆ. ನಾನು ನಂಬುತ್ತೇನೆ ಈ ಒಂದು ಪ್ರಶ್ನೆ, ಯೇಸು ಕ್ರಿಸ್ತನಿಂದ ರಕ್ಷಣೆ ಹೊಂದಿದರೂ, ಆತನ ನಂಬಿಕೆಯಲ್ಲಿದ್ದರೂ ಕೂಡ ನಾವು ಯಾಕೆ ಇನ್ನು ಪದೇ ಪದೇ ಅದೇ ಪಾಪವನ್ನು ಮಾಡುತ್ತಾ ಇದ್ದೀವಿ ಅನ್ನುವಂಥ ಉತ್ತರ ನಿಮಗೆ ಸಿಕ್ಕಿದೆ ಎಂಬುದಾಗಿ ನಾನು ನಂಬುತ್ತೇನೆ. ಈ ಒಂದು 7 ಕಾರಣಗಳು, ಅದರಲ್ಲಿ ನಿಮಿತ್ತವಾಗಿರುವಂಥ ಒಂದು ಸತ್ಯ ವಿಷಯಗಳು ನೀವು ಅರ್ಥ ಮಾಡಿಕೊಂಡಿದ್ದೀರಿ. ಇನ್ನೊಬ್ಬರಿಗೆ ತಿಳಿಸಿರಿ, ಈ ವಿಡಿಯೋ ಶೇರ್ ಮಾಡಿರಿ. ಶೇರ್ ಮಾಡುವುದರ ಮೂಲಕವಾಗಿ ನೀವು ಇನ್ನೊಬ್ಬರ ಒಂದು ಆತ್ಮಿಕ ಜೀವನಕ್ಕೆ ಬಹಳಷ್ಟು ಸಹಾಯವನ್ನು ಮಾಡುತ್ತಾ ಇದ್ದೀರಿ. ನೀವು ದೇವರ ರಾಜ್ಯವನ್ನು ಕಟ್ಟುವಂಥದ್ರಲ್ಲಿ ಮುಂದಾಗುತ್ತಾ ಇದ್ದೀರಿ, ಬರೀ ಶೇರ್ ಮಾಡುವುದರ ಮೂಲಕ ಅಷ್ಟೇ. ಅದಕ್ಕೋಸ್ಕರ ಪ್ರಿಯರೇ, ನಿಮ್ಮೆಲ್ಲರನ್ನು ದೇವರು ಆಶೀರ್ವಾದಿಸಲಿ. ಆ ಮಾಡುತ್ತಿರುವಂಥ ಪದೇ ಪದೇ ಪಾಪವು ನಿಮ್ಮಿಂದ ದೇವರು ತೆಗೆದುಹಾಕಲಿ. ಅದರಿಂದ ಪಶ್ಚಾತ್ತಾಪಪಟ್ಟು ದೇವರ ಬಳಿಗೆ ಓಡಿ ಬನ್ನಿರಿ. ಕೊನೆಯದಾಗಿ ಎಲ್ಲ ಪ್ರೀತಿಯ ದೇವಜನರೇ, ನಿಮಗೆ ಕೇಳಿಕೊಳ್ಳುವಂಥದ್ದು, ನಮ್ಮ ಚಾನಲ್ಗೆ ಮೆಂಬರ್ಶಿಪ್ ತೆಗೆದುಕೊಳ್ಳಿರಿ ಎಂಬುದಾಗಿ. ಲೆವೆಲ್ 1 ಮೆಂಬರ್ಶಿಪ್ ತೆಗೆದುಕೊಳ್ಳಿರಿ. ಬಹಳಷ್ಟು ಸಣ್ಣ ಅಮೌಂಟ್ ಇದೆ. ಅದನ್ನು ತೆಗೆದುಕೊಳ್ಳುವುದರ ಮೂಲಕವಾಗಿ ನಮ್ಮ ಸೇವೆಗೆ ನೀವು ಪ್ರೋತ್ಸಾಹಿಸುವಂಥವರಾಗಿರುತ್ತೀರಿ. ಮತ್ತು ಅದೇ ರೀತಿಯಾಗಿ ನಿಮ್ಮ ಒಂದು ಪ್ರೋತ್ಸಾಹ ಬೆಂಬಲ ನಮ್ಮ ಚಾನಲ್ಗೆ ಯಾವಾಗಲೂ ಇರಲಿ. ನಿಮ್ಮ ಪ್ರಾರ್ಥನೆಯಲ್ಲಿ ನಮ್ಮ ಸೇವೆ ಇರಲಿ ಎಂಬುದಾಗಿ ಕೇಳಿಕೊಳ್ಳುತ್ತಾ, ಎಲ್ಲ ದೇವಜನರಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋ ತನಕ ದೇವರ ಪರಿಶುದ್ಧ ಪ್ರಸನ್ನತೆ ನಿಮ್ಮೊಂದಿಗಿರಲಿ. ಎಲ್ಲರಿಗೂ ಪ್ರೈಸ್ ಲಾರ್ಡ್, ಜೈ ಕ್ರೈಸ್ಟ್, ಆಮೇನ್.